ಭಾರತ ಡೋಂಟ್ ಕೇರ್ ಮಂಡಿಯೂರಿದ ಪಾಕಿಸ್ತಾನ. ಸದ್ಯದ ಪರಿಸ್ಥಿತಿ ಇದು ಪಾಕಿಸ್ತಾನದ್ದು. ಸೊ ಭಾರತ ಎಲ್ಲ ವಿಚಾರಗಳಿಗೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ, ಅಥವಾ ನಾವು ಮಾತುಕತೆಗೆ ರೆಡಿ ಇಲ್ಲ ನಿಮ್ಮ ಜೊತೆಗೆ ಅಂತ ಹೇಳ್ತಾ ಇದ್ರು ಕೂಡ ಪದೇ ಪದೇ ಪಾಕಿಸ್ತಾನ ಈಗ ದುಂಬಾಲು ಬೀಳ್ತಾ ಇದೆ ಭಾರತಕ್ಕೆ. ದಯವಿಟ್ಟು ಬನ್ನಿ ನಾವು ಮಾತಾಡೋಣ, ಶಾಂತಿ ಮಾತುಕತೆಗೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ರಾಜನಾಥ್ ಸಿಂಗ್ ವಾರ್ನಿಂಗ್ ಬೆನ್ನಲ್ಲೇ ಥಂಡ ಹೊಡೆದಿದೆ ಪಾಕಿಸ್ತಾನ. ಈಗ ಶಾಂತಿ ಮಾತುಕತೆಗೆ ನಾವು ಸಿದ್ಧ ಅಂತೇಳಿ ಪಾಕಿಸ್ತಾನ ಹೇಳ್ಕೊಂಡಿದೆ. ಭಾರತದ ಜೊತೆ ಮಾತುಕತೆಗೆ ನಾವು ಸಿದ್ಧರಿದ್ದೀವಿ ಅಂತೇಳಿ ಶೆಹಬಾಜ್ ಶರೀಫ್ ಅಲ್ಲಿನ ಪ್ರಧಾನಿ ಹೇಳಿದ್ದಾರೆ. ಶಾಂತಿ ಮಾತುಕತೆಯಲ್ಲಿ ಕೆಲ ಷರತ್ತುಗಳಿರುತ್ತೆ, ಕಾಶ್ಮೀರದ ಬಗ್ಗೆಯೂ ಕೂಡ ಚರ್ಚೆಗೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ಅಲ್ಲಿನ ಪ್ರಧಾನಿ ಮಾತಾಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿರುವಂತಹ ಹೇಳಿಕೆ ಇದು. ಬಟ್ ಭಾರತದಿಂದ ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಏನೇ ಇದ್ರೂ ಕೂಡ POK ಬಗ್ಗೆ ಮಾತಾಡೋದಾದ್ರೆ ಬನ್ನಿ ಮಾತಾಡೋಣ. ಅದು ಬಿಟ್ಟರೆ ಈ ಟೆರರು ಮತ್ತು ಟಾಕು ಅದು ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೊದಲು ನೀವು ಈ ಟೆರರಿಸಮನ್ನು ನಿಲ್ಲಿಸಬೇಕು. ಭಯೋತ್ಪಾದನೆ ಅಥವಾ ಭಯೋತ್ಪಾದಕರನ್ನು ಭಾರತದ ವಿರುದ್ಧ ಚೂ ಬಿಡುವಂಥದ್ದನ್ನು ಅಥವಾ ನುಸುಳಿಸೋದನ್ನು ಅದನ್ನು ಮೊದಲು ನೀವು ನಿಲ್ಲಿಸಿ. ಅದಾದ ಮೇಲೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಮಾತುಕತೆಗೆ ನಾವು ಮಾತಾಡ್ತೀವಿ ಅನ್ನುವಂಥ ಒಂದು ಖಡಕ್ ಸಂದೇಶವನ್ನು ಈಗಾಗಲೇ ಭಾರತ ಕೊಟ್ಟಾಗಿದೆ. ಬಟ್ ಈಗ ಪಾಕಿಸ್ತಾನ ಈಗ ಮೇಲಿಂದ ಮೇಲೆ ದುಂಬಾಲು ಬೀಳ್ತಾ ಇದೆ. ನಾವು ರೆಡಿ ಇದ್ದೀವಿ, ಮಾತಾಡೋದಕ್ಕೆ ಸಿದ್ಧ ಅನ್ನುವಂಥದ್ರ ಬಗ್ಗೆ. ಈಗ ನೆಕ್ಸ್ಟ್ ನಮ್ಮ ಭಾರತದ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲಕರ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಪಾಕಿಸ್ತಾನ ಅವತ್ತಿನಿಂದಲೂ ಕೂಡ ನಾವು ಗಮನಿಸ್ತಾ ಹೋದರೆ ನೋಡಿ, ಈಗ ಕದನ ವಿರಾಮದ ಬಗ್ಗೆ ಮೊದಲು ಪ್ರಸ್ತಾಪ ಮಾಡಿದ್ದೆ ಪಾಕಿಸ್ತಾನ. ಒಂದಲ್ಲ ಎರಡೆರಡು ಸರಿ ಫೋನ್ ಮಾಡಿ ದುಂಬಾಲು ಬಿದ್ದು ಕದನ ವಿರಾಮ ಘೋಷಣೆ ಮಾಡೋಣ ಅನ್ನುವಂಥದ್ರ ಬಗ್ಗೆ ಅದೇ ಅಂಗಲಾಚ್ಕೊಂಡು ಬಂದಿತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಈಗ ಶಾಂತಿ ಮಾತುಕತೆಗೆ ನಾವು ಸಿದ್ಧರಿದ್ದೀವಿ, ನಮಗೆ ಮಾತುಕತೆ ಮಾಡೋಣ ಅನ್ನುವಂಥದ್ರ ಬಗ್ಗೆ ಹೇಳ್ಕೊಳ್ತಾ ಇದೆ. ಬಟ್ ಭಾರತದ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಹರೀಶ್, ನೀವು ಕೂಡ ಗಮನಿಸಿದ್ರಿ, ರಾಜನಾಥ್ ಸಿಂಗ್ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು, ಪ್ರಧಾನಿಗಳ ಸ್ಟೇಟ್ಮೆಂಟ್ ಆಗಿರ್ಬೋದು, ಟೆರರ್ ಮತ್ತು ಟಾಕ್ ಒಂದೇ ಸತಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಮೊದಲು ನೀವು ಅದನ್ನು ನಿಲ್ಲಿಸಿ ಆಮೇಲೆ ನಾವು ಮಾತಾಡೋಣ ಏನಿದ್ರು ಕೂಡ ಅಂತ. ಈಗ ಮತ್ತೆ ಪ್ರಧಾನಿ ಶರೀಫ್ ಕೂಡ ಈಗ ಹೇಳ್ತಾ ಇರೋದ್ರಿಂದಾಗಿ ಭಾರತದ ಸ್ಟ್ಯಾಂಡ್ ಏನಾಗಿರುತ್ತೆ ಈಗ? ಸೊ ಅದನ್ನು ಒಂಚೂರು ಸಡಿಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮುಂದಾಗತ್ತಾ, ಅಥವಾ ಭಾರತದ ನಿಲುವು ಹೇಗಾಗಿರ್ಬೋದು? ಹರೀಶ್, ಏನ್ ಹೇಳ್ತೀರಾ? ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ ಇದನ್ನ? ಹೌದು ರೆಹಮಾನ್, ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಪಾಕಿಸ್ತಾನ ಏನು ಹೇಳಿತು, ಇದು ನಮ್ಮ ನಾಗರಿಕರ ಮೇಲೆ ಹಾಗೂ ನಮ್ಮ ಸೈನ್ಯದ ಮೇಲೆ ನಡೆದಂತಹ ಭಾರತದ ದಾಳಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಕ್ರಿಯಿಸಿ ಪ್ರತಿದಾಳಿಯನ್ನು ಭಾರತದ ಮೇಲೆ ಮಾಡಿತ್ತು. ಅದ್ರ ಮೇಲೆ ಭಾರತವು ಕೂಡ ನಿರಂತರವಾದಂಥ ಪ್ರತಿದಾಳಿಯನ್ನು ಮಾಡಿ ಬಹುತೇಕ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಸಾಕಷ್ಟು ನಷ್ಟ ಅನುಭವಿಸಿದೆ. ಜೊತೆಗೆ ಸಿಂಧು ವಾಟರ್ ಒಪ್ಪಂದವನ್ನು ಕೂಡ ಮುರಿದುಕೊಂಡಿರುವಂತಹದ್ದು. ಇದರ ಜೊತೆಗೆ ಬಹು ಮುಖ್ಯವಾಗಿ ವ್ಯಾಪಾರ ವಹಿವಾಟು ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳಲಾಗಿದೆ. ರಾಜತಾಂತ್ರಿಕವಾಗಿ ಕೂಡ ಪಾಕಿಸ್ತಾನಕ್ಕೆ ಅನೇಕ ಏಟುಗಳನ್ನು ಭಾರತ ಈಗ ಕೊಟ್ಟಿರುವಂತಹದ್ದು. ಬಹು ಮುಖ್ಯವಾಗಿ ಒಂದು ಕಡೆ ಬಲೂಚಿಸ್ತಾನ್ ಸಮಸ್ಯೆ ಇದೆ, ಇನ್ನೊಂದು ಕಡೆಯಿಂದ ತಾಲಿಬಾನ್ ಸಮಸ್ಯೆ ಕೂಡ ಪಾಕಿಸ್ತಾನಕ್ಕೆ ಇರುವಂತಹದ್ದು. ಹೀಗಾಗಿ ತ್ರಿಶೂಲ ವ್ಯೂಹ ಈಗ ಪಾಕಿಸ್ತಾನದ ವಿರುದ್ಧ ಇರುವಂತಹದ್ದು. ಹೀಗಾಗಿ ಪಾಕಿಸ್ತಾನ ಈಗ ಭಾರತದ ಮುಂದೆ ಮಂಡಿ ಊರಲೇಬೇಕಾಗಿದೆ ಮತ್ತು ಶಾಂತಿ ಮಾತುಕತೆಗೆ ಒಪ್ಪಂದಕ್ಕೆ ಬರಲೇಬೇಕಾಗಿದೆ. ಹೀಗಾಗಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಈಗ ಒಪ್ಕೊಂಡಿದ್ದಾರೆ, ನಾವು ಭಾರತದ ಜೊತೆ ಮಾತುಕತೆ ಮಾಡಲಿಕ್ಕೆ ಸಿದ್ಧ, ಶಾಂತಿ ಮಾತುಕತೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತು ಕಾಶ್ಮೀರದ ವಿಚಾರವೂ ಕೂಡ ಮಾತುಕತೆಗೆ ಸಿದ್ಧ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಈ ಕಡೆಯಿಂದ ಭಾರತದ ಒಂದು ಸ್ಪಷ್ಟ, ಪಾಕಿಸ್ತಾನದಲ್ಲಿ ಉಗ್ರವಾದವನ್ನು ಕಡಿಮೆ ಮಾಡಬೇಕು, ಅಂದರೆ ಯಾವುದೇ ರೀತಿಯಾದಂಥ ಉಗ್ರ ಸಂಘಟನೆಗಳಿಗೆ ಸಪೋರ್ಟ್ ಮಾಡಬಾರ್ದು, ಹಾಗಿದ್ದಾಗ ಮಾತ್ರ ನಾವು ಮಾತುಕತೆಗೆ ಸಿದ್ಧ ಅನ್ನುವಂಥದ್ದನ್ನು ಭಾರತವು ಈ ಹಿಂದೆ ನಿಲುವನ್ನು ತೆಗೆದುಕೊಂಡಿರುವಂಥದ್ದು. ಭಾರತ ಹಾಗೂ ಪಾಕಿಸ್ತಾನಕ್ಕಿರ್ತಕ್ಕಂಥ ವೈರುಧ್ಯ ಏನು ಅಂತಂದರೆ, ಬಹು ಮುಖ್ಯವಾಗಿ ಪಾಕಿಸ್ತಾನ ಉಗ್ರ ಸಂಘಟನೆಗಳಿಗೆ ಪೋಷಣೆಯನ್ನು ಕೊಡ್ತಾ ಇದೆ ಮತ್ತು ಅದು ಭಾರತದಲ್ಲಿ ಶಾಂತಿಯನ್ನು ಕೆಡಿಸಲಿಕ್ಕೆ ಮತ್ತು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಕೆಲಸ ಮಾಡ್ತಿವೆ ಅನ್ನುವಂಥದ್ದು ಭಾರತದ ಆರೋಪ. ಮತ್ತು ಪದೇ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತಿರೋದು ಕೂಡ ಭಾರತ ಇದೇ ವಿಚಾರಕ್ಕಾಗಿ. ಹೀಗಾಗಿ ಬಹು ಮುಖ್ಯವಾಗಿ ಪಾಕಿಸ್ತಾನದ ಪ್ರಧಾನಿ ಈಗ ಶಾಂತಿ ಮಾತುಕತೆಗೆ ನಾವು ಬರ್ತೀವಿ, ಮಾತುಕತೆಯ ಮೂಲಕ ನಮ್ಮ ಏನು ಒಂದು ಉದ್ವಿಗ್ನತೆಯನ್ನು ಕಡಿಮೆ ಮಾಡಿಕೊಳ್ಳೋಣ ಅನ್ನುವಂಥದ್ದನ್ನು ಪಾಕಿಸ್ತಾನ ಪ್ರಧಾನಿ ಹೇಳಿರುವಂತಹದ್ದು. ಶಾಂತಿ ಮಾತುಕತೆ ಅಂದ್ರೇನು? ಭಾರತದ ಹೇಳುವಂಥ ಷರತ್ತುಗಳಿಗೆ ಪಾಕಿಸ್ತಾನ ಒಪ್ಪಿಕೊಳ್ಳುತ್ತಾ? ಅಂದರೆ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಜೊತೆಗೆ ಏನು ಸೇನೆ ಕೂಡ ಈ ಸಂಘಟನೆಗಳಿಗೆ ಸಾಥನ್ನು ನೀಡಿದೆ, ISI ಸಾಥನ್ನು ನೀಡ್ತಾ ಇದೆ ಮತ್ತು ಸರ್ಕಾರವೇ ಈ ಸಂಘಟನೆಗಳಿಗೆ ಸಾಥನ್ನು ಕೊಡ್ತಾ ಇರುವಂತಹದ್ದು. ಇಂಥ ಸಂದರ್ಭದಲ್ಲಿ ಇವೆಲ್ಲ ಸಂಬಂಧಗಳನ್ನು ಇಟ್ಕೊಂಡಿರುವಂತಹ ಪಾಕಿಸ್ತಾನ ಸರ್ಕಾರ ಭಾರತ ಸರ್ಕಾರ ಜೊತೆ ಮಾತುಕತೆಗೆ ಹೇಗೆ ಸಿದ್ಧ ಅನ್ನುವಂಥದ್ದು ಈಗ ಇಲ್ಲಿ ಚರ್ಚೆ. ಬಹುಮುಖ್ಯವಾಗಿ ಈ ಸರ್ಕಾರ ಮತ್ತು ಉಗ್ರ ಸಂಘಟನೆಗಳ ಸಂಬಂಧ ಕಡಿದುಕೊಳ್ಬೇಕು, ಸೇನೆ ಮತ್ತು ಉಗ್ರ ಸಂಘಟನೆಗಳ ಸಂಬಂಧ ಕಡಿದುಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಭಾರತದ ಮಾತುಕತೆ ಪಾಕಿಸ್ತಾನ ಜೊತೆ ಸಾಧ್ಯ ಆಗುತ್ತೆ ಹೊರತು ಉಗ್ರರ ಜೊತೆಗೆ ಸಂಬಂಧ ಇಟ್ಕೊಂಡು ಉಗ್ರರನ್ನ ಪೋಷಿಸ್ತಾ ಮತ್ತೆ ಭಾರತ ಜೊತೆ ಮಾತಾಡ್ತೀವಿ ಅಂತಂದ್ರೆ ಪಾಕಿಸ್ತಾನ ಪ್ರಧಾನಿ ಏನೇ ಮಾತುಕತೆಯನ್ನ ಮಾಡ್ತೀವಿ ಅಂತಂದ್ರೂ ಕೂಡ ಅದು ಸಫಲ ಆಗೋದಿಲ್ಲ ಅನ್ನುವಂತಹದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.
ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಸೇನೆಗೆ ಈಗ ರಾಜನಾಥ್ ಸಿಂಗ್ ಅಭಯ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ವಿಚಾರವಾಗಿ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಯೋಧರ ಜೊತೆಗೆ ನಿನ್ನೆ ಕೂಡ ಅವರು ಹೋಗಿದ್ರು, ಅಲ್ಲಿ ಭೇಟಿ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು, ಹುರಿದುಂಬಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಇವತ್ತು ಮತ್ತೆ ನಾಳೆ ಗುಜರಾತ್ ಪ್ರವಾಸದಲ್ಲಿರ್ತಾರೆ. ಇವತ್ತು ಭುಜ್ ಏರ್ಬೇಸ್ಗೆ ರಕ್ಷಣಾ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಭೇಟಿ ನೀಡಲಿರುವಂತಹ ರಾಜನಾಥ್ ಸಿಂಗ್ ಏರ್ಬೇಸ್ನಲ್ಲಿ ಸೈನಿಕರನ್ನ ಭೇಟಿ ಆಗ್ತಾರೆ. ಅವರನ್ನು ಉದ್ದೇಶಿಸಿ ಅಲ್ಲಿ ಕೂಡ ಮಾತನಾಡ್ತಾರೆ. ಅವರನ್ನ ಮತ್ತಷ್ಟು ಹುರಿದುಂಬಿಸುವಂಥದ್ದು, ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸ, ಶ್ಲಾಘನೆ ಮಾಡುವಂಥ ಒಂದು ಕೆಲಸವನ್ನು ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಭುಜ್ ಏರ್ಬೇಸ್ಗೆ ಹೋಗ್ತಾ ಇದ್ದಾರೆ. ಈ ಆಪರೇಷನ್ ಸಿಂಧೂರ್ನಲ್ಲಿ ಈ ಭುಜ್ ಏರ್ಬೇಸ್ನ ಪಾತ್ರ ಬಹಳ ಮುಖ್ಯವಾಗಿದೆ. ಪಾಕ್ ಡ್ರೋನ್ಗಳ ವಿರುದ್ಧ ಮಹತ್ವದ ಕಾರ್ಯಾಚರಣೆ ಇಲ್ಲಿಂದಲೇ ಮಾಡಲಾಗಿತ್ತು.